ಹಾಂ ಎಲ್ರಿಗೂ ನಮಸ್ಕಾರ ರೀ. ಎಸ್, ಇವತ್ತಿನ ವಿಡಿಯೋದಾಗ ಏನೈತಿ ಆಫ್ಟರ್ ಲಾಂಗ್ ಟೈಮ್ ಆಯಿತು. ಇವತ್ತಿನ ವಿಡಿಯೋದಾಗ ಏನೈತಿ IPL 2026 10 ದಿನ ಉಳಿದೈತಿ. 10 ದಿನಕ್ಕೆ ಒಂದೊಂದು ಟೀಮಿಂದ ಸ್ವಾಟ್ ಅಂದರೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಆ್ಯಂಡ್ ಇದು ಥ್ರೆಟ್ ಇವು ನಾಲ್ಕು ಪ್ರತಿಯೊಂದು ದಿವ್ಸ ಒಂದೊಂದು ಟೀಮಿಗೆ ನೋಡ್ಕೊತ ಹೋಗೋಣ. ಹಾಗೆ ಇವತ್ತು ಫಸ್ಟ್ನೇ ಟೀಮು SRH. ಹೆಂಗೆ ಅಂದ್ರೆ ನಾ ಸ್ಟೋರಿ ಒಳಗೆ ಕೇಳಿದ್ದೆ ಯಾವ ಟೀಮಿಂದ ಸ್ವಾಟ್ ಅನಾಲಿಸಿಸ್ ಮಾಡೋಣ, ಎಲ್ಲರೂ SRH ಅಂತ ಕೇಳಾಗ SRH ಟೀಮಿಂದ ಮಾಡತ್ತಿ. ಓಕೆ, ಇವತ್ತಿಂದ SRH ಟೀಮಿಂದ ಚಾಲು ಮಾಡೋಣ. SRH 2025 ಬ್ಯಾಟಿಂಗ್ ಹೆವಿ ಸ್ಟ್ರಾಂಗ್ ಇತ್ತು. ಒಂದೊಂದು ಸಲ ಬ್ಯಾಟಿಂಗು ಕೈ ಕೊಟ್ಟೈತಿ, ಆದರೆ ಬಾಲಿಂಗು ಇತ್ತು ಒಂದು ಲೆವೆಲ್ಗೆ. ಆದ್ರೆ ರನ್ ಬಾಪಿಸೋದ್ರು. ಈ ಸಲ ಸ್ವಾಟ್ ಅಂದ್ರೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ, ಥ್ರೆಟ್ಸ್ ಒಳಗೆ ಇವ್ರಿಗೆ ಏನೇನು ಚಾನ್ಸ್ ಅದಾವೆ, ಈ ಟೀಮ್ ಕಪ್ ಗೆಲ್ಲಬಹುದಾ ಅಂತ ಎಲ್ಲದು ಈ ವಿಡಿಯೋದಾಗ ಆನ್ಸರ್ ಸಿಗ್ತೈತೆ ನಿಮ್ಗೆ ಪೂರ. ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ. ಓಕೆ, ಫಸ್ಟ್ ಅದು ಸ್ಟ್ರೆಂತ್ ಇಂತ್ರ ಚಾಲು ಮಾಡೋಣ. SRH ಟೀಮ್ ಸ್ಟ್ರೆಂತ್ ಏನಪ್ಪ ಅಂದ್ರೆ ಎಕ್ಸ್ಪ್ಲೋಸಿವ್ ಟಾಪ್ ಆರ್ಡ್ರ, ಮತ್ತು ನೆಕ್ಸ್ಟ್ ಮಲ್ಟಿಪಲ್ ಬ್ಯಾಟಿಂಗ್ ಪ್ರೆಷರ್ ಪಾಯಿಂಟ್ಸ, ಮತ್ತು ಬೆಟರ್ ಸ್ಕ್ವಾಡ್ ಬ್ಯಾಲೆನ್ಸ್ ಆಪ್ಷನ್ಸ್, ಮತ್ತು ಲೀಡರ್ಶಿಪ್ ಕಂಟಿನ್ಯೂಟಿ. ಏನಂದ್ರೆ SRH ಅವರು ಫಸ್ಟ್ ಸ್ಟ್ರೆಂತ್ ಏನಪ್ಪ ಅಂದ್ರೆ SRH ಅವರು ಎಕ್ಸ್ಪ್ಲೋಸಿಂಗ್ ಬ್ಯಾಟಿಂಗ್ ಆರ್ಡರ್. ಹೆಂಗತ್ ಕೇರೆ ಓಪನಿಂಗ್ ಒಳಗೆ ಬರ್ತಾರೋ ಟ್ರಾವಿಸ್ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ. ಒನ್ ಆಫ್ ದಿ ಡೇಂಜರಸ್ ಎಕ್ಸ್ಪ್ಲೋಸಿವ್ ಓಪನಿಂಗ್ ಅಂತ ಹೇಳ್ಬೇಕು ಇವ್ರು. ಅದಕ್ಕೆ ಒಂದು ಟೀಮ್ನಾಗ ಈ ಒಬ್ರು ಏನರ ಪವರ್ ಪ್ಲೇದಾಗ ಹೊಡಿತಿದ್ರೆ ಇಟ್ ಈಸ್ ಲಕ್ಸುರಿ. ಇಬ್ಬರು ಹೊಡ್ಲಾಕ್ತಾರಂದ್ರೆ ಇಟ್ ಈಸ್ ಏನಂತ ಬಿಗ್ ಸ್ಟ್ರೆಂತ್ ಅಂತ ಹೇಳ್ಬೇಕು ಒಂದು ಟೀಮಿಗೆ. ಅದಕ್ಕೆ ಐತಿ SRH ಟೀಮ್ನಾಗ ಬಿಗ್ ಸ್ಟ್ರೆಂತ್ ಅವ್ರು ಎಕ್ಸ್ಪ್ಲೋಸಿವ್ ಓಪನಿಂಗ್ ಆರ್ಡ್ರೆ. ಒಂದು ಕಡೆ ಹೆಡ್ ಮತ್ತು ಇನ್ನೊಂದು ಕಡೆ ಅಭಿಷೇಕ್ ಶರ್ಮಾ ಆದ್ರೆ 3ನೇ ನಂಬರ್ ಬಿಡ್ತಾರೆ ಇಶಾಂಕ್ ಶರ್ಮಾ. ಆ್ಯಸ್ ಯು ನೋ, ಇಶಾಂಕ್ ಶರ್ಮಾ ಸಾವಕಾಶ ಹೊಡು ಇದೂ ಅಲ್ಲ. ಬಂದ ಕೂಡ ಒಂದೇ ಬಾಲಿಂದ ಗುಮ್ತಾರೆ. ಹೆಂಗೆ ವರ್ಲ್ಡ್ ಕಪ್ನ ಆಡಿದ್ದು ನೋಡಿರಲ್ಲ. ಸೊ ಅದೇ ಥರ ಒಂದೇ ಬಾಲ್ ಹಿಡಿದ ಬೆಡ್ಲಕ್ಕೆ ಚಾಲು ಮಾಡ್ತಾರೆ ಅಭಿಷೇಕ್ ಶರ್ಮಾ, ಇದು ಇಶಾಂಕ್ ಶರ್ಮಾ. ಸೊ ಅದರಿಂದ ಇವರು ಏನೈತಿ ಇವರು ಟಾಪರ್ ಹೆವಿ ಡೇಂಜರ್ಸ್ ಐತಿ. 4ನೇ ಬಾಲ್ಗೆ ಹೆನ್ರಿಚ್ ಕ್ಲಾಸನ್ ಬರೋ ಕಾರಣ ಅಷ್ಟೊತ್ತಿಗೆ ಇವ್ರು ಹೆವಿ ಬ್ಯಾಟಿಂಗ್ ಸ್ಟ್ರೆಂತ್ ಅಂತೂ 250 ಬಿಡಿ ಚಾನ್ಸು ಭಾಳ ಐತಿ. ಇವ್ರು ಬ್ಯಾಟಿಂಗ್ ಲೈನಪ್ ನೋಡ್ರೆ ಹಂಗೆ ನಿಮ್ಮ ಹೆನ್ರಿಚ್ ಕ್ಲಾಸನಾಗಿ ಲಿಯಾಮ್ ಲಿವಿಂಗ್ಸ್ಟೋನ್ ಬರ್ತಾರೆ. ಲಿಯಾಮ್ ಲಿವಿಂಗ್ಸ್ಟೋನಿಂದ ಅನಿಕೇತ್ ವರ್ಮಾ ಯಪ್ಪ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಐತಿ. ಸೊ ಅದು ಸ್ಟ್ರೆಂತ್ ಇವ್ರ ಬ್ಯಾಟಿಂಗ್ ಸ್ಟ್ರೆಂತ್ ಅಂತ ಹೇಳ್ಬೇಕು. ಇನ್ನು ಎರಡನೇ ವೀಕ್ನೆಸ್ಸಸ್ ಏನಪ್ಪ ಅಂದ್ರೆ ಈ ಟೀಮಿಂದು ವೀಕ್ನೆಸ್ಸಸ್ ಏನಂದ್ರೆ ಬಾಲಿಂಗ್ ಅಟ್ಯಾಕ್ ಲೆಸ್ ಕಂಪ್ಲೀಟ್ ದೆನ್ ಬ್ಯಾಟಿಂಗ್. ಓಕೆ, ಇವ್ರ ಬ್ಯಾಟಿಂಗ್ ಸಾಕಾಗೈತಿ. ಬಾಲಿಂಗ್ ಏನಂದ್ರೆ ನೀವು 250 ಹೊಡೋದು 250 ಹೊಡ್ಸ್ಕೊಳ್ಳೋ ಬಾಲಿಂಗ್ ಇವ್ರ ಕಡೆ ಐತಿ, SRH ಅವ್ರ ಕಡೆ. ಆ್ಯಸ್ ಯು ನೋ, ಈ ಸಲ ಪ್ಯಾಟ್ ಕಮಿನ್ಸ್ ಇವ್ರ ಕಡೆ ಅಂದ್ರೆ ಇಂಜುರಿ ಆಗೈತೆ. ನಾವು ಒಂದೆರಡು ಮ್ಯಾಚ್ ಆಡಂಗಿಲ್ಲ ಅಂತಂದ್ರೆ 2 ಮ್ಯಾಚ್ 250+ ಹೋಗೋ ಚಾನ್ಸು ಭಾಳ ಅದಾವೆ. ಇವರು ಒಂದು ವೇಳೆ ಫಸ್ಟ್ ಬ್ಯಾಟಿಂಗ್ ಮಾಡಿ ಏನ್ರಿ 250 ಹೊಡೆದ್ರು 250 ಹೊಡ್ಸ್ಕೊ ಬಾಲಿಂಗ್ ಐತಿ. ಅದಕ್ಕೆ ಇವ್ರ ಕಡೆ ಇವರು ಹರ್ಷಲ್ ಪಟೇಲ, ಶಿವಮ್ ಮಾವಿ ಮತ್ತು ಇನ್ನೊಂದು ಲೋಕಲ್ ಬಾಲರ್ಸ್ ಹೋದಾರು. ಸೊ ಅದ್ರ ನಂತರ ಏನೈತಿ ಹೋದಷ್ಟು ಮೊಹಮ್ಮದ್ ಶಮಿ ಇದ್ರು, ಈ ಸಲ ಅವರು ಇಲ್ಲ. ಅದಕ್ಕೆ ಈ ಟೀಮ್ ಬಾಲಿಂಗ್ ಹತ್ರ ಹೆವಿ ವೀಕ್ನೆಸ್ ಕಾಣಿಸ್ಲತ್ತೆ. ಇವ್ರ ಮೇನ್ ಲೀಡರ್ ಪೇಸ್ ಅಟ್ಯಾಕ್ ಲೀಡರ್ ಈಗ ಸದ್ಯಕ್ಕೆ ಹರ್ಷಲ್ ಪಟೇಲ್ ಕಾಣಿಸ್ಲತ್ತಾರೋ, ಅನ್ಕದ ಪ್ಯಾಟ್ ಕಮಿನ್ಸ್ ಬರ್ತಕ್ಕ. ಸೊ ಅದಕ್ಕೆ ಏನೈತಿ ಇದು ಇವ್ರ ವೀಕ್ನೆಸ್ ಅಂತ ಹೇಳ್ಬೇಕು. ಇನ್ನು ಎರಡನೇ ವೀಕ್ನೆಸ್ ಏನಂದರೆ ಸ್ಪೆಷಲಿಸ್ಟ್ ಸ್ಪಿನ್ ಕಂಟ್ರೋಲ್ ಸ್ಟಿಲ್ ಅನ್ಸರ್ಟನ್. 2026 IPL ಆಪ್ಷನ್ ಒಳಗೆ SRH ಒಂದು ಒಬ್ಬರು ಮೇನ್ ಸ್ಪಿನ್ನರ್ ಬೇಕಾಗಿತ್ತು. ಆದರೆ ಇವ್ರು ಸ್ಪಿನ್ನರ್ನ ತೊಗೊಳಿಲ್ಲ. ನಿಮ್ಗೆ ಅಲ್ಲೇ ರಾಹುಲ್ ಚೌರ್ ಇದ್ದರು ಮತ್ತು ರವಿ ಬಿಷ್ಣು ಇದ್ದರು, ಯಾರು ತೊಗೊಳಿಲ್ಲ. SRH ಟೀಮ್ ಎಲ್ಲ ಸಮೀಪ ಹೋದ್ರ ಕರೆ ಬಿಟ್ಟು ಕೊಟ್ಬಿಟ್ರು. ಬೇಕಾಗಿದ್ರೆ ಹೆಂಗೆ ಬೇಕಾದ್ರೆ ತೊಗೋಬೋದಿತ್ತು, ಹೆವಿ ಕರೆ. ಇವ್ರು ತೊಗೊಂಡ್ರೆ ಮತ್ತೆ ಬ್ಯಾಟ್ಸ್ಮನ್ ತೊಗೊಂಡ್ರು, ಅಲ್ಲೇ ಹಾರಿತೈತಿ SRH ಟೀಮ್ನವರು. ಸೊ ದಿಸ್ ಈಸ್ ಅ ವೀಕ್ನೆಸ್ ಆಫ್ SRH ಟೀಮ್ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಅವ್ರದಾಗಿಂದ ರಿಸ್ಕ್ ಆಫ್ ಓವರ್ ಪ್ಯಾಕಿಂಗ್ ಬ್ಯಾಟಿಂಗ್ ಏನಂದ್ರೆ ಹೆವಿ ಇವ್ರ ಟೀಮ್ನ ಆಲ್ಮೋಸ್ಟ್ ಎಲ್ಲ ಬ್ಯಾಟಿಂಗ್ ಆಡೋದಾರ. ಓಪನಿಂಗ್ಗಳು ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾಂಕ್ ಶರ್ಮಾ, ಹೆನ್ರಿಚ್ ಕ್ಲಾಸನ್, ಲಿಯಾಮ್ ಲಿವಿಂಗ್ಸ್ಟನ್, ಅನಿಕೇತ್ ವರ್ಮಾ, ಪ್ಯಾಟ್ ಕಮಿನ್ಸ್. ಇಲ್ಲಿ ತನಕ ಬ್ಯಾಟಿಂಗ್ ಐತಿ. ಓಕೆ, ಇಲ್ಲಿ ತನಕ ಬ್ಯಾಟಿಂಗ್ ಇರೋಣ. ಬಾಲಿಂಗ್ ಹೆಂಗೆ ಹರ್ಷಲ್ ಪಟೇಲ ಮತ್ತು ಶಿವಮ್ ಮಾವಿ ಮತ್ತು ಹರ್ಷ್ ದುಬೆ ಮತ್ತು ಇಶಾನ್ ಮಾಲಿಂಗ ಅಂತ ಹಾಕೊಳಕ್ಕೆ ಬರ್ಲಿಕ್ಕೆ ಇಲ್ಲೇ ತುಂಬ್ತೈತಿ. ಸೊ ಅದರಿಂದ ಇವ್ರಿಗೆ ಬ್ಯಾಟಿಂಗ್ಗಳು ಸ್ವಲ್ಪ ಹೆವಿ ಓವರ್ಸ್ ಪ್ಲೇಯರ್ಸು ಮತ್ತು ಆ ಕಡೆ ಆಗೋದ್ರಿಂದ ಬಾಲಿಂಗ್ ಸ್ವಲ್ಪ ಕಮ್ಮಿ ಆಕೈತಿ. ಸೊ ಅದ್ರ ಇವರ ವೀಕ್ನೆಸ್ ಅದನ್ನು ಹೇಳ್ತೀನಿ. ಮತ್ತು ಟೂ ಮಚ್ ಡಿಪೆಂಡ್ಸ್ ಆನ್ ರಿದಮ್. ಆದರೆ ಇವ್ರು ಹೆಂಗಂದ್ರೆ ಒಂದು ಸಲ 10 ಅಂದ್ರೆ ದಡಲ್ ಬಡ ಹೊಡ್ಕೊತಕ್ಕ ಪ್ರತಿ ಮ್ಯಾಚ್ ಅಲ್ಲ ಒಂದು 250 200 210 ಹಿಂಗೆ ಹೊಡ್ಕೊತಕ್ಕಾರ. ಒಂದು ಸಲ ಕೈ ಕೊಡ್ಲಾಕತ್ತರ್ಸ್ಕೊ 170 160 150 ಹಿಂಗೆ ಕೈ ಕೊಟ್ಟೋದಕ್ಕಾರು SRH ಟೀಮರ್. ಸೊ ಅದಕ್ಕೆ ಐತಿ ಇವ್ರ ವೀಕ್ನೆಸ್ ಪಾಯಿಂಟ್ ಇದು. ಇನ್ನು ನೆಕ್ಸ್ಟ್ ಆಪರ್ಚುನಿಟಿ ಕಡೆ ಬಂದ್ರೆ ಇವ್ರಿಗೇನೇನು IPL 2026 ಅವಕಾಶ ಸಿಗುತ್ತಾವ ಅಂತ ಕೇಳಿದ್ರೆ IPL 2026 ಹರ್ಷ್ ದುಬೆ ಕ್ಯಾನ್ ಇಂಪ್ರೂವ್ ಬ್ಯಾಲೆನ್ಸ್. ಹರ್ಷ್ ದುಬೆ ಒನ್ ಆಫ್ ದಿ ಬ್ಯಾಟ್ಸ್ಮನ್ ಆ್ಯಂಡ್ ಬೌಲರ್. ಇವರು ಈ ಟೈಮಿಗೆ ಆಪರ್ಚುನಿಟಿ ಕರೆದಕ್ಕಾರ. ಹರ್ಷ್ ದುಬೆ ಆಸ್ ಅ ಬಾಲಿಂಗ್ ಆಲ್ರೌಂಡರ್ ಸಖತ್ತಾಗಿ ಬಾಲಿಂಗ್ ಮಾಡ್ಯಾರು ಮತ್ತು ಬ್ಯಾಟಿಂಗ್ ಆಲ್ರೌಂಡರ್ ಬ್ಯಾಟಿಂಗ್ ಬಾರಿ ಮಾಡ್ಯಾರು.
ರಣಜಿ ಟ್ರೋಫಿ, ವಿಜಯ್ ಹಜಾರೆ ಮ್ಯಾಟ್ 3 ಥ್ರೋ ಸಖತ್ತಾಗಿ ಆಡ್ಯಾರು. ಇವರು SRH ಟೀಮಿಗೆ ಒಂದು ಬ್ಯಾಲೆನ್ಸ್ ತಂದು ಕೊಡ್ತಾರೆ. ಮತ್ತು ಇನ್ನಾಗ ನಿತೀಶ್ ಕುಮಾರ್ ರೆಡ್ಡಿ ಕ್ಯಾನ್ ಹೋಲ್ಡ್ ದ ಇನ್ನಿಂಗ್ಸ್ ಟುಗೆದರ್. ನಿತೀಶ್ ಕುಮಾರ್ ರೆಡ್ಡಿ ಹೋದರ್ಸ್ ಬಂದಾಗ ಹೆವಿ ಎಕ್ಸ್ಪೀರಿಯನ್ಸ್ ಇಲ್ಲ, ಈ ಸಲ ಅಂದ್ರೆ ಮಚ್ ಇಂಪ್ರೂವ್ ಬಂದರು, ಹೆವಿ ಎಕ್ಸ್ಪೀರಿಯನ್ಸ್ ಅಂತ ಬಂದರು ಇದು ನಿತೀಶ್ ಕುಮಾರ್ ರೆಡ್ಡಿ. ಸೊ ಮಚ್ ಬೆಟರ್ ಆಗಿರ್ತಾರೆ. ಈಗಂತೂ ಅವ್ರ ಫಾರ್ಮ್ ಸಖತ್ತಾಗಿರುತ್ತೆ. ಈ ಸಲ ಅವ್ರು ಆಡಿದ್ರೆ ಇವರು ಪ್ಲೇಆಫ್ ಸಕ್ಕದು ಬರ್ಬೋದು, ಫೈನಲ್ದ ಮುಂದೆ ನೋಡ್ಕೊಂಡು ಅಷ್ಟೇ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಸೂಟ್ಸ್ ದೇರ್ ಸ್ಕ್ವಾಡ್. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇವು ಟೀಮಿಗೆ ಸೇರತ್ತೆ, ಆ ಟೀಮಿಗೂ ಬರೋಂಗಿಲ್ಲ. ಅದಕ್ಕೆ ಹೊಂದ್ಕೋತೀವ್ರಿ ಟೀಮಿಗೆ, ಅದೇ ಇಂಪ್ಯಾಕ್ಟ್ ಪ್ಲೇಯರ್ ರೂಲ. ಸೊ ಅದಕ್ಕೆ SRH ಟೀಮಿಗೆ ಇದು ಆಪರ್ಚುನಿಟಿ ಅಂತ ಹೇಳ್ಬೇಕು. ಇನ್ನು ಒನ್ ಬಾಲಿಂಗ್ ಬ್ರೇಕ್ಔಟ್ ಕ್ಯಾನ್ ಚೇಂಜ್ ದ ಸೆಲ್ಲಿಂಗ್. ಒಂದು ಬಾಲಿಂಗ್ ಏನೈತಿ ಇವ್ರು ವೀಕ್ ಅನ್ನತ್ತೀವಿ, ಇದೇ ವೀಕ್ ಬಾಲಿಂಗ್ಲೆಲ್ಲ ಪೇಂಡ್ರೆ ಪವಾಡ ಮಾಡಿ ಬಾಲಿಂಗ್ ಅಂತ ಸೂಪರ್ ಪರ್ಫಾರ್ಮೆನ್ಸ್ ತೆಗಿತಾನ್ರೆ ಇವ್ರು ಹಿಡಿಯೋರು ಯಾರು ಇಲ್ಲಿ IPL ಒಳಗೆ. ಸೊ ಇದು ಇರೋ ಆಪರ್ಚುನಿಟಿ. ಇನ್ನು ಥ್ರೆಡ್ಸ್ ಏನೇನಪ್ಪ ಅಂದ್ರೆ ರೈವಲ್ ಅಟ್ಯಾಕ್ಸ್ ಲುಕ್ ಮೋರ್ ಸೆಟಲ್ ಅಂದ್ರೆ ಇವ್ರಿಗಿಂತ ಇವ್ರ ಒಪೋನೆಂಟ್ಗಳು ಇದಾರಲ್ಲ ಬಾಕಿ 9 ಟೀಮೆಲ್ಲ ಸಾಕಾಗ್ಯದಾವ, ಇವ್ರಿಗಿಂತ ಭಾರಿ ಅದಾವ. ಅಂದ್ರೆ ಸ್ಪಿನ್ನ ಪಾಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸಾಕಾಗ್ಯದಾವ. ಅದಕ್ಕೆ ಐತಿ ಇವ್ರಿಗಿಂತ ಸೆಟ್ಲಾಗಿ ಕಾಣಿಸೋದು ಒಪೋನೆಂಟ್ ಟೀಮ. ಮತ್ತೇನಂದ್ರೆ ಬ್ಯಾಟಿಂಗ್ ಅಂಡರ್ ಪರ್ಫಾರ್ಮೆನ್ಸ್ ಕ್ಯಾನ್ ಎಕ್ಸ್ಪೋಸ್ ದೆಮ್ ಕ್ವಿಕ್ಲಿ. ಇವರು ಚೇಂಜ್ ಮಾಡೋ ಮುಂದೆ ಹೋದಷ್ಟು ನೋಡಿದ್ರು ನೀವು ಎಷ್ಟು ಲಗುಡ್ಬಿಟ್ಟಿಗಾರು. ಸೊ ಇದು ಇವ್ರಿಗೆ ಥ್ರೆಟ್ ಆಗ್ಬೋದು ಈ ಟೀಮಿಗೆ ಅಂತೇಳಿ. ಇನ್ನು ಓವರ್ಸೀಸ್ ಕಾಂಬಿನೇಷನ್ ಮೇ ಕಾಸ್ ಸೆಲೆಕ್ಷನ್ ನಾಯ್ಸ್. ಪಕ್ಕ 100% ಇದಕ್ಕೆ ಸೆಲೆಕ್ಷನ್ ಮಾಡೋ ಮುಂದೆ ಪಕ್ಕ ಒದ್ದಾಡ್ತಾರೆ ಈ ಸಲ ಅಂತ. ಇದಕ್ಕೆ ಇವ್ರ ಟೀಮ್ನಾಗ ಹೆನ್ರಿಸ್ ಕಲೆಕ್ಷನ್, ಲಿಯಾಮ್ ಲ್ಯೂಷನ್, ಟ್ರಾವಿಸ್ ಹೆಡ್, ಇನ್ನೊಬ್ಬರೇ ಅವಾಗ ಯಾರು ನಡ್ಸಾರ್ದ ಗೊತ್ತಿಲ್ಲ. ಇಶಾಮ್ ಮಾಲಿಂಗನ ಆಡಿಸ್ಬೋದು, ಅವ್ರು ಏನು ಇಂಜುರಿ ನ್ಯೂಸ್ ಬರ್ಲತ್ತೆ, ಅಥವಾ ಯಾರು ನಡ್ಸೋರು ಹೆವಿ ಗೊಂದಲ ಐತಿ ಇವ್ರ ಟೀಮ್ನಾಗ. ಅದಕ್ಕೆ ನೋಡ್ಬೇಕು ಯಾರು ನಡ್ಸಾರ್ತಿ. ಇನ್ನು ಲಾಸ್ಟ್ನೇದು ಏನಪ್ಪ ಅಂದ್ರೆ ಸೇಮ್ ಇನ್ಕನ್ಸಿಸ್ಟೆಂಟ್ಲಿ ರಿಸ್ಕ್ ಆ್ಯಸ್ 2025. ಹೆಂಗಂದ್ರೆ 2025 ಹೆಂಗೆ ಇವ್ರು ಕೈ ಕೊಟ್ಟಿರಲ್ಲ ಬ್ಯಾಟಿಂಗ್ ಒಳಗೆ. ಸೊ ಅದೇ ಥರ ಇವ್ರ ಕಡೆ ಇನ್ಕನ್ಸಿಸ್ಟೆನ್ಸ್ ಇಲ್ಲ. ಒಂದು ಮ್ಯಾಚ್ ಆಡ್ರೆ 2 ಮ್ಯಾಚ್ ಕೈ ಕೊಡ್ತಾರೆ. ಸೊ ಇದು ಇವರು ಇನ್ಕನ್ಸಿಸ್ಟೆನ್ಸು, ಇದು ಇವ್ರ ಟೀಮಿಗೆ ಥ್ರೆಟ್ ಆಗ್ಬೋದು. ಸೊ ಇದು SRH ಟೀಮ್ನ SWOT ಅಂದರೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಆ್ಯಂಡ್ ಥ್ರೆಟ್ಸ್. ಇದು SRH ಟೀಮಿಂದ ಆಯಿತು. ನೆಕ್ಸ್ಟ್ ಯಾವ ಟೀಮಿಂದ ವೀಡಿಯೋ ಮಾಡೋಕತ್ತ ವಿಡಿಯೋ ಕಾಮೆಂಟ್ ಮಾಡಿರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಲೈಕ್ ಮಾಡೋಂಗೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ಎಲ್ರಿಗೂ ನಮಸ್ಕಾರ.